ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ದೀಪಾ. ನಾನು ಆದರ್ಶ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ಗ್ಲಾಕೋಮಾ ಎಂದರೇನು ಮತ್ತು ಗ್ಲಾಕೋಮಾ ಯಾರಿಗೆಲ್ಲ ಬರಬಹುದು ಎನ್ನುವುದರ ಬಗ್ಗೆ ಹೇಳುತ್ತೇನೆ. ಗ್ಲಾಕೋಮಾ ಕಣ್ಣಿನ ನರಕ್ಕೆ ಸಂಬಂಧಪಟ್ಟ ಕಾಯಿಲೆ. ಕಣ್ಣಿನ ಒತ್ತಡ ಹೆಚ್ಚಾದಾಗ ಅದು ಕಣ್ಣಿನ ನರದ ಮೇಲೆ ಪ್ರಭಾವ ಬೀರುತ್ತದೆ. ಇದರಿಂದ ಗ್ಲಾಕೋಮಾ ಕಾಯಿಲೆ ಉಂಟಾಗುತ್ತದೆ. ಆರಂಭದಲ್ಲಿ ಗ್ಲಾಕೋಮಾ ಕಾಯಿಲೆ ಬಂದಾಗ ಯಾವುದೇ ರೋಗ ಲಕ್ಷಣಗಳು ಇರುವುದಿಲ್ಲ. ಹಂತ ಹಂತವಾಗಿ ದೃಷ್ಟಿದೋಷ ಹೆಚ್ಚಾಗುತ್ತದೆ. ಮತ್ತೆ ಈ ಕಣ್ಣಿನ ನರದ ಮೇಲೆ ಪ್ರಭಾವ ಹೆಚ್ಚಾಗಿ ನರ ದೌರ್ಬಲ್ಯಗೊಳ್ಳುತ್ತದೆ. ಒಮ್ಮೆ ನರ ದುರ್ಬಲವಾದರೆ ಅದನ್ನು ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ. ಹಾಗೆಯೇ ಒಮ್ಮೆ ದೃಷ್ಟಿ ಕಳೆದುಕೊಂಡರೆ ಆ ದೃಷ್ಟಿಯನ್ನು ಮರುಪಡೆಯಲು ಸಾಧ್ಯವಿಲ್ಲ. ಇದಕ್ಕೆ ಉತ್ತರ ಆರಂಭಿಕ ಹಂತದಲ್ಲಿ ಈ ರೋಗವನ್ನು ಪತ್ತೆ ಹಚ್ಚುವುದರಿಂದ ಮಾತ್ರ ಸಂಪೂರ್ಣ ಅಂಧತ್ವವನ್ನು ನಾವು ತಡೆಗಟ್ಟಬಹುದು. ಗ್ಲಾಕೋಮಾದಿಂದ ಬಹಳಷ್ಟು ಜನ ಅಂಧತ್ವಕ್ಕೆ ಗುರಿಯಾಗುತ್ತಿದ್ದಾರೆ. ಆದ್ದರಿಂದ ಪ್ರಾರಂಭಿಕ ಹಂತದಲ್ಲಿ ಇದನ್ನು ಪತ್ತೆ ಹಚ್ಚುವುದರಿಂದ ನಾವು ಇದನ್ನು ತಡೆಗಟ್ಟಲು ಸಾಧ್ಯ. ನಿಮಗೆ 45 ವರ್ಷಗಳು ಮೇಲ್ಪಟ್ಟಿದ್ದರೆ, ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಗ್ಲಾಕೋಮಾ ಕಾಯಿಲೆ ಇದ್ದರೆ, ನಿಮಗೆ ತಲೆನೋವು, ಕಣ್ಣು ನೋವು, ಇದರ ಜೊತೆ ದೃಷ್ಟಿದೋಷವಿದ್ದರೆ ಖಂಡಿತ ಗ್ಲಾಕೋಮಾ ಇದೆಯೇ ಎಂದು ಪರೀಕ್ಷೆ ಮಾಡಿಕೊಳ್ಳಿ. ಇದೇ ಬರುವ ಫೆಬ್ರವರಿ 7ನೇ ತಾರೀಕು ಭಾನುವಾರ 9ರಿಂದ 2 ಗಂಟೆಯವರೆಗೆ ಉಚಿತ ಗ್ಲಾಕೋಮಾ ಚಿಕಿತ್ಸೆಯ ಶಿಬಿರವನ್ನು ಆದರ್ಶ ಕಣ್ಣಿನ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ತಾವುಗಳು ಇದರ ಸದುಪಯೋಗ ಪಡೆದುಕೊಂಡು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೋರಿಕೆ.